ಬಂಡೀಪುರ ನಾಗರಹೊಳೆಯ ಅಕ್ರಮ ರೆಸಾರ್ಟ್ಗಳಿವೆ ಅಂತ ವರದಿ ಆಗಿದೆ. ಕಾಡು ಬಿಟ್ಟು ಪ್ರಾಣಿಗಳು ನಾಡಿಗೆ ಬರುತ್ತಿತ್ತು. ಈ ಹಿನ್ನೆಲೆ ಹುಲಿ ದಾಳಿಗೆ ರೈತರು ಪ್ರಾಣ ತೆತ್ತಿದ್ದರು. ಸಫಾರಿ ಬಂದ್ ಬಳಿಕ ಕಾಡು ಪ್ರಾಣಿಗಳ ದಾಳಿ ನಿಂತಿದೆ. ಇದೀಗ ಮತ್ತೆ ಸಫಾರಿ ಪುನರಾರಂಭ ಮಾಡಿದ್ದಾರೆ. ಈ ಕೂಡಲೇ ಸಫಾರಿ ನಿಲ್ಲಿಸಬೇಕು. ರೈತರ ಅಭಿಪ್ರಾಯ ಕೇಳಿಲ್ಲ. ತಾಂತ್ರಿಕ ಸಮಿತಿ ವರದಿ ಏನಿದೆ ಗೊತ್ತಿಲ್ಲ. ರೆಸಾರ್ಟ್ ಮಾಲೀಕರ ಒತ್ತಡಕ್ಕೆ ಮಣಿದು ಸಫಾರಿ ಆರಂಭ ಮಾಡಿದ್ದಾರೆ. ಸಫಾರಿ ಬಂದ್ ಮಾಡದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ. ರೈತ ಮುಖಂಡ ಹಳ್ಳಿಕೇರಿ ಉಂಡಿ ಭಾಗ್ಯರಾಜ್ ಹೇಳಿಕೆ. ಬಂಡೀಪುರ ನಾಗರಹೊಳೆ ಕಬಿನಿ ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳು ಸಾಕಷ್ಟಿದ್ದಾವೆ ಅಂತೇಳಿ ವರದಿ ಆಗ್ತಾ ಇದೆ. ಆ ವರದಿ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಚಳುವಳಿಯನ್ನು ಮಾಡಿ ಕನ್ನಡ, ದಲಿತ, ರೈತ ಎಲ್ಲ ಸೇರಿ ಇಲ್ಲಿ ಚಳುವಳಿಯನ್ನು ಮಾಡಿ ಸಂಬಂಧಪಟ್ಟಂಥ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಅರ್ಜಿಯನ್ನು ಕೊಟ್ವಿ. ಅದರ ಮುಖಾಂತರ ಚಾಮರಾಜನಗರದಲ್ಲಿ ಸಭೆಯನ್ನು ಮಾಡಿ ಆ ಸಭೆ ಮುಖಾಂತರ ಇನ್ನು 15 ದಿನದೊಳಗಡೆ ನಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. 1 ಇಂಚು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಬ್ಬರ ಮೇಲೆ ಸಕ್ರಮವಾಗಿ ಅಕ್ರಮ ಇದೆ ಅಂತಕ್ಕಂಥ ತೆರವು ಮಾಡಲಿಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಅಂತಕ್ಕಂಥದ್ದಿಲ್ಲ. ಅಂದರೆ ಈ ಪ್ರಾದೇಶಿಕ ಆಯುಕ್ತರು ರಾಜಕೀಯ ಗುಲಾಮಗಿರಿ ಕೆಲಸ ಮಾಡ್ತಾ ಇದ್ದಾರಾ? ಇವ್ರು ಸಂಬಳ ತಗೋತಾ ಇಲ್ವಾ? ರೈತರ ಮಕ್ಕಳು ಸಂಬಳ ಕೊಡ್ತಾ ಇಲ್ವಾ? ನಾವೆಲ್ಲ ಇವ್ರಿಗೆ ಟ್ಯಾಕ್ಸ್ ಕೊಟ್ಟು ನಮ್ಮ ಟ್ಯಾಕ್ಸಲ್ಲಿ ತಗೋತಾ ಇಲ್ವ ಸಂಬಳನ? ಆ ಕಾರಣಕ್ಕೆ ಯಾಕೆ ನೀವು ಇನ್ನೂ ಕ್ರಮ ತಗೊಂಡಿಲ್ಲ ಅಂತೇಳಿ ಕೇಳಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಬ್ಯಾರಿಕೇಡ್ ಹಾಕೊಂಡು ತಡೀತಾ ಇದ್ದಾರೆ. ಇವರು ಸುವಮೋಟೋ, ಇವ್ರು ನಿಜವಾಗೂ ಕಾನೂನು ಅರಿವಿದ್ರೆ ಸಾಮಾನ್ಯ ರೈತರು ಅರ್ಜಿ ಕೊಟ್ಟರೆ ಟೇಬಲ್ ಮೇಲೆ ಇರ್ತದೆ, ರಾಜಕಾರಣಿಗಳು ಕೊಟ್ಟರೆ ತಗೊಂಡೋಗಿ FIR ಮಾಡಿಬಿಡ್ತಾರೆ. ಅಂದರೆ ಅಕ್ರಮ ರೆಸಾರ್ಟ್ಗಳಿಗೆ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಸಪೋರ್ಟೆಡ್ಡು. ಸಫಾರಿ ಮಾಡಲಿಕ್ಕೆ ಮಾತ್ರ ಮಂತ್ರಿಯಿಂದ ಹಿಡಿದು ಎಲ್ಲ ಗಂಡಸರು, ಸಫಾರಿ ಮಾಡಲಿಕ್ಕೆ ಎಲ್ಲ ಗಂಡಸರು. ಅದೇ ಸಫಾರಿಯಲ್ಲಿ ಇರ್ತಕ್ಕಂಥ ತೊಂದರೆ ಆಗ್ತಾ ಇದೆ, ಅಕ್ರಮ ರೆಸಾರ್ಟ್ಗಳು ಬೇಡ ಅಂತ ನಾವು ಕೇಳಕ್ಕೆ ಹೋದರೆ ಅದನ್ನು ಕಂಡುಹಿಡಿದು ಅದರ ವರದಿ ಮಾಡಿ ಅಂತ ಹೇಳಿದ್ರೆ ಇವ್ರು ಗಂಡಸರಲ್ಲ. ನಿಮಗೆ ಗುದ್ಲಿಲ್ವೇನ್ರಿ? ಅಧಿಕಾರಿಗಳೇ, ಜಿಲ್ಲಾ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನಾಚಿಕೆ ಆಗಬೇಕು ನಿಮಗೆ ಸರ್ಕಾರಕ್ಕೆ. ಇಂಥ ಅಕ್ರಮ ನಡೀತಾ ಇದ್ರು ಕೂಡ ಅದ್ರ ಪರವಾಗಿ ಸೊಲ್ಲೆತ್ತದೇನೆ, ಅದ್ರ ಪರವಾಗಿ ವಿಚಾರ ಮಂಡಿಸ್ತೇನೆ ನೀವಿನ್ನೂ ಮೌನ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು, MLA ಅಧಿಕಾರಿಗಳಿಗೆ ರೆಸಾರ್ಟ್ಗಳಿಂದ ಎಂಜಿಲ್ ಬರ್ತಾ ಇದೆ, ಎಂಜಿಲ್ ತಿಂತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಆ ಎಂಜಿಲ್ ತಿನ್ನೋ ಕೆಲಸವನ್ನು ಬಿಟ್ಟು ನೇರವಾಗಿ ನಾವೇನು ಅಕ್ರಮ ಇದೆ ಅಂತ ಹೇಳ್ತಾ ಇದ್ದೀವಿ ಅದನ್ನು ಸಕ್ರಮವಾಗಿದ್ದರೆ ಸಕ್ರಮ ಇದೆ ಅಂತ ವರದಿ ಕೊಡಿ, ಅಕ್ರಮ ಇದ್ದರೆ ಅಕ್ರಮ ತೆರವು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಬೆತ್ತಲೆ ಚಳುವಳಿಯನ್ನು ಸರ್ಕಾರ ಮತ್ತು ಮಂತ್ರಿಗಳ ಮುಂದೆ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.